ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದ ವಿದ್ಯಾರ್ಥಿ 25 ವರ್ಷಗಳ ಹಿಂದೆ 5ನೇ ತರಗತಿಗೆ ಶ್ರೀ ಸಿದ್ಧಗಂಗಾ ಮಠಕ್ಕೆ ಸೇರಿದ್ದು, ನಂತರದ ದಿನಗಳಲ್ಲಿ ವಿದ್ಯಾರ್ಥಿ ಕಾಣೆಯಾಗಿ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ತಾಲೂಕಿನ ಭಕ್ತರಹಳ್ಳಿ ಗ್ರಾಮದ ನಿವಾಸಿ ಪರಂದಾಮಯ್ಯರವರ 2ನೇ ಮಗ ಸುಮಾರು 10 ವರ್ಷದ ಬಾಲಕನನ್ನು 5ನೇ ತರಗತಿಗೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶಾಲೆಗೆ ದಾಖಲಾತಿ ಮಾಡಿಸಿದ್ದರು. ಇದಾದ 2 ತಿಂಗಳಿನಲ್ಲಿ ಮಠದಲ್ಲಿ ನಾಪತ್ತೆಯಾಗಿರುತ್ತಾನೆ. ನಂತರ ಸ್ಥಳೀಯ ಪೊಲೀಸ್ ಠಾಣೆ ಮತ್ತು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ. ಆದರೆ ಎಷ್ಟು ಹುಡುಕಿದರೂ ಸಿಗದ ಕಾರಣ ಪೋಷಕರು ಸುಮ್ಮನಾಗಿರುತ್ತಾರೆ. ಸುಮಾರು 25 ವರ್ಷಗಳ ನಂತರ ಬೆಂಗಳೂರಿನ HSR ಲೇಔಟ್ ಟ್ರಾಫಿಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು 40 ವರ್ಷದ ಗಂಗಾಧರ್ಗೆ ಅಪಘಾತವಾಗಿದ್ದು, ಕೆಲ ದಿನಗಳ ನಂತರ ಆಸ್ಪತ್ರೆಯಲ್ಲಿ ದಿನಾಂಕ 26/8/2025ರಂದು ನಿಧನರಾಗಿರುತ್ತಾರೆ. ಅವರ ಜೇಬಿನಲ್ಲಿದ್ದ ಮತದಾರರ ಗುರುತಿನ ಚೀಟಿ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಿ ಪೋಷಕರಿಗೆ ವಿಷಯ ಮುಟ್ಟಿಸಿರುತ್ತಾರೆ. ನಂತರ ಮೃತದೇಹವನ್ನು ಪೋಷಕರಿಗೆ ಒಪ್ಪಿಸಲಾಗಿ ಸ್ವಗ್ರಾಮವಾದ ಭಕ್ತರಹಳ್ಳಿಯಲ್ಲಿ ಗಂಗಾಧರ್ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗಿರುತ್ತದೆ.